ಹರೇ ಶ್ರೀನಿವಾಸ. ನಾನಿವತ್ತು ನಿಮ್ಗೆ ಹಳೆ ಕಾಲದ ಮೆಂತ್ಯ ಹಿಟ್ಟನ್ನು ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ. 1 kg ಕಡಲೆಬೇಳೆ, 6 ಸ್ಪೂನು ಹೆಸರುಬೇಳೆ, 6 ಸ್ಪೂನು ತೊಗರುಬೇಳೆ, 6 ಸ್ಪೂನು ಗೋಧಿ, 3 ಟೀ ಸ್ಪೂನು ಮೆಂತ್ಯ, 6 ಟೀ ಸ್ಪೂನು ಉದ್ದಿನಬೇಳೆ, 4 ಟೀ ಸ್ಪೂನು ಅಕ್ಕಿ. ಇವು ಬೇಳೆಗಳು. ಆಮೇಲೆ ಮಸಾಲಕ್ಕೆ 3 ಟೀ ಸ್ಪೂನು ಮೆಂತ್ಯ, 4 ಟೀ ಸ್ಪೂನು ಧನಿಯಾ, ಸ್ವಲ್ಪ 1 ಟೀ ಸ್ಪೂನು ಸಾಸಿವೆ, 3 ಟೀ ಸ್ಪೂನು ಜೀರಿಗೆ, ಇಂಗು, ಅರಿಶಿನ. ಇಷ್ಟು ಮೆಂತ್ಯದ ಹಿಟ್ಟಿಗೆ ಬೇಕಾಗುವ ಸಾಮಗ್ರಿಗಳು. ಕಡಲೆಬೇಳೆ ಕೆಂಪಾಗಿ ಹುರ್ಕೊಳ್ಳೋದು. ಎಲ್ಲ ಬೇಳೆಗಳು ಬೇರೆ ಬೇರೆಯಾಗಿ ಸಿಮ್ಮಾಗಿಟ್ಕೊಂಡು ಹುರ್ಕೊಳ್ಳೋದು. ಫುಲ್ಲು ಎಲ್ಲ ಹಸೆ ವಾಸನೆ ಹೋಗಬೇಕು ಎಲ್ಲ ಬೇಳೆ ಒಳಗಿಂದ. ಕಡಲೆಬೇಳೆ ಮಾತ್ರ ಒಂಚೂರು ಕೆಂಪಾಗಬೇಕು. ಇದೇ ರೀತಿ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಉದ್ದಿನಬೇಳೆ ಎಲ್ಲ ಕೆಂಪಾಗಿ ಹುರ್ಕೊಳ್ಳೋದು. ಎಲ್ಲ ಬೇಳೆಗಳು ನಿಧಾನವಾಗಿ ಕೆಂಪು ಕಲರ್ ಬರೋ ಥರ ಹುರ್ಕೊಳ್ಳೋದು. ಗೋಧಿ ಈಗ ಪಟ ಅನ್ನುವಷ್ಟು ಹುರಿಬೇಕು. ಗೋಧಿ ಇದು ತುಂಬ ಪೌಷ್ಟಿಕವಾದ ಮಕ್ಕಳಿಗೆ 6 ಮಂತ್ಸ್ ಇದ್ದು ಮಕ್ಕಳಲ್ಲಿಂದ ಎಲ್ಲರೂ ತಿನ್ಬೋದು. ಅನ್ನ ಜೊತೆ ಈ ಮೆಂತ್ಯ ಹಿಟ್ಟು, ತುಪ್ಪ, ಉಪ್ಪು ಹಾಕ್ಕೊಂಡು ಊಟ ಮಾಡ್ಬೋದು. ತುಂಬ ಪೌಷ್ಟಿಕವಾದ ಆಹಾರ ಇದು. ಈಸಿ ಮನೆಯಲ್ಲೇ ಮಾಡಿಕೊಳ್ಳೋದು. ಈಗ ಪಟ ಅನ್ನುತ್ತೆ ಗೋಧಿ, ಅಲ್ಲಿ ತನಕ ಹುರಿಬೇಕು. ಇವಾಗೆಲ್ಲ ಬೇಳೆಗಳು ಹುರ್ಕೊಳ್ಳೋದು. ಇದು ಕಡಲೆಬೇಳೆ, ಉದ್ದಿನಬೇಳೆ, ತೊಗರುಬೇಳೆ, ಹೆಸರುಬೇಳೆ, ಹವೀಜ, ಗೋಧಿ, ಧನಿಯಾ, ಜೀರಿಗೆ, ಮೆಂತ್ಯ, ಸಾಸಿವೆ, ಅಕ್ಕಿ, ಇಂಗು, ಅರಿಶಿನ ಎಲ್ಲ ಹುರ್ಕೊಳ್ಳೋದು. ಬ್ಯಾಳಿಗಳು ಎಲ್ಲ ಫಸ್ಟ್ ಮಿಕ್ಸಿಗೆ ಹಾಕೋಬೇಕು. ಸ್ವಲ್ಪ ತರಿ ಇರಬೇಕು ಫಸ್ಟ್ ಟೈಮು. ಆಮೇಲೆ ಇದು ಮಸಾಲೆ ಹವೀಜ, ಜೀರಿಗೆ, ಇಂಗು, ಅರಿಶಿನ ಇವೆಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡಿವಿ. ಇದನ್ನು ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ. ಈಗ ಎರಡನ್ನೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತು ನುಣ್ಣಗೆ ಮಿಕ್ಸರಿಗೆ ಹಾಕಬೇಕು. ಎಲ್ಲ ಮಿಕ್ಸ್ ಮಾಡಿ ಮತ್ತು ನುಣ್ಣಗೆ ಮಿಕ್ಸಿಗೆ ಹಾಕಬೇಕು ನೀಟಾಗಿ. 2 ಟೈಮ್ಸ್ ಹಾಕಿದ್ದು. ಇನ್ನೊಂದು ಚೂರು ತರಿ ಅನ್ನಿಸ್ತಾ ಇದೆ ಅಂದರೆ ಇನ್ನೊಂದು ಸಲನೂ ಮಿಕ್ಸಿಗೆ ಹಾಕೋಬೋದು ಸ್ಮೂತಾಗಿ. ಇದು ರೆಡಿ ಆಯಿತು ಮೆಂತ್ಯದ ಹಿಟ್ಟು. 3 ಸಲ ಮಿಕ್ಸರಿಗೆ ಹಾಕೀನಿ. ಈ ಟೈಪ್ ಇರಬೇಕು. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಫುಡ್ಡು. ಮಕ್ಕಳಿಗೆ 6 ಮಂತ್ಸ್ ಮಕ್ಕಳು ಹಿಡ್ಕೊಂಡು ಎಲ್ಲರಿಗೆ ಬರ್ತದೆ ಇದು. ಓಕೆ ಅಪ್ಪ. ಹರೇ ಶ್ರೀನಿವಾಸ. ಇಲ್ಲಿ ಇದು ಫ್ರಿಜ್ ಅಲ್ಲ, ನನಗೆ ಇಲ್ಲಿ ಪ್ಲೇಸ್ ಅದಲ್ಲ ದೇವ್ರ ಮನೆಗೆ. ಇಲ್ಲಿ ನನಗೆ ಇಷ್ಟೇ ಸಾಕು. ಇಷ್ಟೇ ಸಾಕು, ಹೆಚ್ಚು ಬೇಡ. ಸಣ್ಣದು ಬೇಕು. ಹಚ್ಚಿ ನಾನು ಸಾಮಾನು ಬರ್ಕೊಳ್ಳೋಕ್ಕೆ ನೆನಪಿರ್ತಾ ಇಲ್ಲ ಅಸಲು. ಅದಕ್ಕೆ ಅದು ಏನಂತಾರೆ, ಎಲ್ಲಿ ಸಿಗ್ತದೆ ಅದಕ್ಕೆ ಏನಂತಾರೆ ಹೇಳಿದರೆ ನಾನು ತರಿಸ್ಕೋತೀನಿ.